ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀವಿ. ಇದು ನಮ್ಮ ಫಸ್ಟ್ ಯೂಟ್ಯೂಬ್ ಬ್ಲಾಗ್ ಆಗಿರುತ್ತೆ. ಮತ್ತೆ ತಡ ಇದಕ್ಕೆ ವಿಡಿಯೋನ ಸ್ಟಾರ್ಟ್ ಮಾಡೋಲ್ವಾ? ನಾವು ಮಾಡ್ತಾ ಇರೋ ರೆಸಿಪಿ ಬಂದು ಹಳ್ಳಿ ಸ್ಟೈಲ್ ಅವರೆಕಾಳು ಸಾಂಬಾರ್. ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು, ಟೊಮೊಟೊ ಇವನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಬೇಕು. ಹಾಗೆ ಒಂದು ಮಿಕ್ಸಿಗೆ ಬೇಕಾಗಿರುವಂತಹ ಕಡಲೆಕಾಯಿನ ಒಂದು ಬಾಣಲಿಯಲ್ಲಿ ಕಡಲೆಕಾಯಿ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಹುರ್ಕೊಂಡು ಸೈಡಲ್ಲಿ ತೆಗೆದಿಟ್ಕೊಂಡಿರಬೇಕು. ಹಾಗೆ ಮಿಕ್ಸಿಗೆ ಬೇಕಾಗಿರುವಂತಹ ಲವಂಗ, ಮೆಣಸು, ಹಾಗೆ ಚಕ್ಕೆ, ಆವಾಗಲೇ ಜೋಡಿಸಿಕೊಂಡಿರುವಂತಹ ಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇವನ್ನೆಲ್ಲ ನೀಟಾಗಿ ಮಿಕ್ಸಿಗೆ ಹಾಕಿ ಹುರ್ಕೊಂಡಿರಬೇಕು. ಹಾಗೆ ಹುರ್ಕೊಂಡಿರುವಂತಹ ಕಡಲೆ ಬೀಜನೂ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು. ಹಾಗೆ ಹಚ್ಕೊಂಡಿರುವಂತಹ ಟೊಮೊಟೊ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು. ಧನಿಯಾ ಪುಡಿ ಹಾಗೆ ಒಂದು ಸ್ಪೂನ್ ಖಾರದ ಪುಡಿ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು. ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಖಾರ ಎಷ್ಟು ಬೇಕೋ ಅಷ್ಟು ನೀವು ಗ್ರೈಂಡ್ ಮಾಡ್ಕೊಬೇಕು. ಇದೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ನಂತರ ಒಂದು ಕುಕ್ಕರ್ ಇಕ್ಕಿ ಅದಕ್ಕೆ 3-4 ಸ್ಪೂನಷ್ಟು ಎಣ್ಣೆ ಹಾಕಿ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಬೇಕು. ಒಗ್ಗರಣೆಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಸಾಸಿವೆ, ಕರಿಬೇವು ಹಾಗೆ ಈರುಳ್ಳಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊತಾನೆ ನಾವು ಹುರ್ಕೊಬೇಕು. ಇವಾಗ ಆಗಲೇ ನೋಡ್ಬೋದು ನೀವು ಈರುಳ್ಳಿ ಕಂದು ಬಣ್ಣ ಬಂದಿದೆ. ನೆಕ್ಸ್ಟು ಇದು ಕಂದು ಬಣ್ಣ ಬಂದ ನಂತರ ನಾವು ಅವರೆಕಾಳನ್ನ ನಾವು ನೀಟಾಗಿ ಚೆನ್ನಾಗಿ ತೊಳೆದಿಟ್ಕೊಂಡು ಹಾಗೆ ಒಂದು ಬೌಲಷ್ಟು ನಾವು ಅವರೆಕಾಳನ್ನ ಮಿಕ್ಸ್ ಮಾಡ್ತಾ ಇದ್ದೀವಿ. ನಿಮ್ಮ ಮನೆಯಲ್ಲಿ ನೀವು ಎಷ್ಟು ಮೆಂಬರ್ಸ್ ಇದ್ದೀರೋ ಅಷ್ಟು ತಕ್ಕಂತೆ ನೀವು ಕನ್ವಿಯೆಂಟಾಗಿ ನೀವು ಅವರೆಕಾಳನ್ನ ತೊಗೊಂಡು ನೀವು ಹಾಕ್ಕೊಬೋದು. ನಾವು ನಮ್ಮ ಮನೆಯಲ್ಲಿ ಒಂದು 5 ಮೆಂಬರ್ಸ್ ಇದ್ದೀವಿ, ಹಾಗಾಗಿ ನಾವು ಸ್ವಲ್ಪ ಜಾಸ್ತಿ ಬೇಕು ಅಂತ ತಂದಿದ್ವಿ. ಹಾಗಾಗಿ ನಮ್ಮ ತಂಗಿ ಇಲ್ಲಿ ಅವರೆಕಾಳು ಕುಕ್ ಮಾಡ್ತಾ ಇದ್ದಾಳೆ. ಸೊ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು. ಎಣ್ಣೆಯಲ್ಲಿ ಅದು ತುಂಬ ಚೆನ್ನಾಗಿ ಹುರ್ಕೊಳ್ಬೇಕು. ಹಾಗೆ ನಾವು ಹಚ್ಕೊಂಡಿರುವಂತಹ ಆಲೂಗಡ್ಡೆ ಆಗಿರ್ಬೋದು, ಬದನೆಕಾಯಿ ಆಗಿರ್ಬೋದು, ಇದು ಆಪ್ಷನಲ್ಲು. ನಮ್ಮ ಮನೆಯಲ್ಲಿ ತರಕಾರಿ ಸ್ವಲ್ಪ ಪ್ರಿಫರೆನ್ಸ್ ಮಾಡೋದ್ರಿಂದ ನಾವು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಹಾಕೋದ್ರಿಂದ. ಬರೀ ಅವರೆಕಾಳು ಸಾರು ಮಾಡೋಕ್ಕಿಂತ ಇವು ತರಕಾರಿ ಹಾಕಿ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತಾ ಹೋಗುತ್ತೆ. ನೀಟಾಗಿ ಇದನ್ನು ಹಾಗೆ ನಾವು ರುಬ್ಕೊಂಡಿರುವಂತಹ ಮಿಕ್ಸಿ ಗ್ರೈಂಡಿಂದ ಖಾರ ರುಬ್ಕೊಂಡಿರೋದನ್ನ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ಖಾರ ನಮ್ಮ ಅಮ್ಮಗೆ ಅವಾಗ ಆಗಿರಲಿಲ್ಲ ಅಂತ ನೆಕ್ಸ್ಟ್ ಇವಾಗ ಒಂದು ಸ್ಪೂನ್ ಆ್ಯಡ್ ಮಾಡಿ ನಂತರ ಮುಚ್ಚಿ 2 ವಿಷಲ್ ನಾವು ಕೂಗಿಸಿದ ನಂತರ ಓಪನ್ ಮಾಡಿ ನೋಡ್ತಾ ಇದ್ದೀವಿ. ಸಖತ್ತಾಗಿ ಬಂದಿದೆ ಸಾಂಬಾರು ಅಂತೂ. ಅವರೆಕಾಳು ಸಾಂಬಾರು ಸವಿಯಲು ಸಿದ್ಧ. ನೀವು ನೋಡ್ತಿರ್ಬೋದು ಕಲರ್ ಎಷ್ಟು ಚೆನ್ನಾಗಿದೆ. ಇದ್ರ ಜೊತೆಗೆ ನಾವು ಇವಾಗ ರಾಗಿ ಮುದ್ದೆ ಅವರೆಕಾಳು ಸಾಂಬಾರು ತಿಂತಾ ಇದ್ದರೆ ತುಂಬ ರುಚಿಯಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.